ಇಷ್ಟೇ, ಸುಮಾರು 8 ದಿನದ ಅವಧಿಯಲ್ಲಿ ನಮಗೆ ತೀರಾ ಒಡನಾಡಿಯಾಗಿದ್ದ ಶರಾವತಕ್ಕನ ಹತ್ರ ಹೀಗೆ ಒಂದು ಪ್ರಸ್ತಾಪ ಮಾಡಿದಾಗ ಅವರು ಧೈರ್ಯ ಮಾಡಿ ಮಾರನೇ ದಿನವೇ ಸಾಗರದಲ್ಲೊಂದು ಕ್ಯಾಂಪ್ ಮಾಡುವ ಸಿದ್ಧತೆಯನ್ನು ನಡೆಸಿದರು. ಹಾಗೆ ಅವ್ರ ಜೊತೆಗೆ ಕೈ ಜೋಡಿಸಿದ್ದು ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನ, ಶೃಂಗೇರಿ ಶಂಕರ ಮಠ, ಅಭಿನಯ ಸಾಗರ. ನಾವಿದನ್ನು ಸದಾಕಾಲ ಮಾನ್ವಿತಾ ಹೆಲ್ತ್ ಕೇರ್ ನೆನಪಲ್ಲಿ ಇಟ್ಕೊಳ್ತದೆ. ಯಾಕೆ ಅಂದರೆ ನಾವೀಗಾಗಲೇ ಸುಮಾರು 12 ಕ್ಯಾಂಪ್ಗಳನ್ನು ಮಾಡಿದ್ದೇವೆ. ಮ್ಯಾಕ್ಸಿಮಮ್ ನಾವು ಒಂದು ದಿನದಲ್ಲಿ ECG ಮಾಡಿರೋದು 170ರಿಂದ 80 ಬ್ಯಾಕ್ವರ್ಡ್ ಮತ್ತು ತುಮರಿಯಲ್ಲಿ, ನಿಟ್ಟೂರಲ್ಲಿ. ಇವತ್ತು ನಾವು ಹತ್ತತ್ರ 310 ECGಯನ್ನು ಮಾಡಿದ್ದೇವೆ. ಒಂದು 50 BP ಮತ್ತು ಶುಗರ್ ECG ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅವರನ್ನು ವಾಪಸ್ ಕಳಿಸಿದ್ದೇವೆ. ಆ ಬಗ್ಗೆ ನಮಗೆ ಪಶ್ಚಾತ್ತಾಪ ಇದೆ. ನಮ್ಮ ಇಷ್ಟು ಜನ ವಾಲಂಟಿಯರ್ಸ್ ಒಂದು ದಿನದಲ್ಲಿ 310 ECGಯನ್ನು ಮಾಡಿದ್ದಾರೆ ಅನ್ನೋದು ಅದು ಕರ್ನಾಟಕದಲ್ಲಿ ಒಂದು ರೆಕಾರ್ಡ್. ಅದು ಖಂಡಿತ ಎಸ್. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ಅವರನ್ನು ಅದೊಂದು ರೆಕಾರ್ಡ್ ಅಂತ ಹೇಳ್ತಾನೆ ನಮ್ಮ ಸ್ಪಂದನಾ ಪ್ರೋ ಅನ್ನೋದು ಎಷ್ಟು ಫಾಸ್ಟ್ ಇದೆ ಅನ್ನೋದನ್ನು ಅದು ಹೇಳುತ್ತೆ. ಮುಂದಿನ ದಿನಗಳಲ್ಲಿ ಪ್ರಾಯಶಃ ನಾವು ಇನ್ನಷ್ಟು ವೇಗವಾಗಿ ಮಾಡ್ಕೋಬೋದು ಅಂತ ನಾನು ಅಂದ್ಕೋತೇನೆ. ಅದಕ್ಕೆ ಒಂದು ಬುನಾದಿಯನ್ನು ಹಾಕಿಕೊಟ್ಟಿರೋದು ಸಾಗರದ ಕ್ಯಾಂಪ್ ಅಂತ ನಾನಂತೂ ಅಂದ್ಕೋತೇನೆ. ಮತ್ತು ಇನ್ನೊಂದು ನಾನು ಮುಖ್ಯ ಹೇಳಬೇಕಾದದ್ದು, ನಮ್ಮ ಕೆಲಸವನ್ನು ತುಂಬ ಕಡಿಮೆ ಮಾಡಿಕೊಟ್ಟಿದ್ದು NSS ಮತ್ತು ನರ್ಸಿಂಗ್ ಸ್ಟೂಡೆಂಟ್ಸ್. ನಾವು ಬೇರೆ ಕೆಲಸದಲ್ಲಿ ತಲೆಬಿಸಿ ಮಾಡಿಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ರು. ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿಯನ್ನು ಅವರು ತಗೊಂಡ್ರು. ಅದನ್ನು ನೀವು ನಂಜುಂಡಸ್ವಾಮಿಯವರು ನೀವೆಲ್ಲ ಸೇರಿ ಅದನ್ನು ಅರೇಂಜ್ ಮಾಡಿಕೊಟ್ರಿ. ಮತ್ತು ಇಲ್ಲಿರುವ ಎಲ್ಲ ಪದಾಧಿಕಾರಿಗಳು ಮತ್ತು ವಾಲಂಟಿಯರ್ಸ್, ಅಭಿನಯ ಸಾಗರದವರು ಇರಲಿ, ಶೃಂಗೇರಿ ಶಂಕರ ಮಠದವರು, ಮಾರಿಕಾಂಬಾದವರು, 70 ವರ್ಷದವರೆಲ್ಲ 20 ವರ್ಷದವರಾಗಿ, ಯಾಕಂದರೆ ಸ್ವಾಮಿಯವರು ನಮ್ಮ ಮುಂದೆ ಇದ್ದಾರೆ. 70 ವರ್ಷದವರು 20 ವರ್ಷದ ಹಾಗೆ ಬೆಳಗಿಂದ ಸಂಜೆಯವರೆಗೆ ಶ್ರಮವನ್ನು ತೋರಿಸದೆ ನಮ್ಮ ಜೊತೆಗೆ ಇದ್ದು, ನಾವೇನೂ ಇಲ್ಲ, ನಾವು ಬರೀ ECG ಮಾಡೋದು, ರಿಪೋರ್ಟನ್ನು ಮಾಡೋದು ಅಷ್ಟನ್ನು ಬಿಟ್ಟರೆ ಇನ್ನೇನನ್ನೂ ನಾವು ಮಾಡಲಿಲ್ಲ. ಅಷ್ಟು ನಮ್ಮ ಶ್ರಮವನ್ನು ಕಡಿಮೆ ಮಾಡಿಕೊಟ್ಟಿದ್ದೀರಿ. ಬಹಳ ಒಳ್ಳೆಯ ಊಟ ತಿಂಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ. ಮಾನ್ವಿತಾ ಹೆಲ್ತ್ ಕೇರ್ನ ಪರವಾಗಿ ಮಾಧು ಮತ್ತು ಡಾಕ್ಟರ್ ತುಂಬ ಸುಸ್ತಾಗಿಬಿಟ್ಟಿದ್ದಾರೆ. ಅವ್ರ ಪರವಾಗಿ ಈ ಹೊತ್ತು ನಾನು ನಿಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಒಂದು ಒಳ್ಳೆ ಫೋಟೋ ಆಮೇಲೆ ತೆಗೆಯೋಣ ಸರ್. ಯಾಕಂದರೆ ಮಾನ್ವಿತಾ ಹೆಲ್ತ್ ಕೇರ್ ಚೆನ್ನೈ ಹಾಗೂ ನಮ್ಮ ಶ್ರೀ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನ ಇರ್ಬೋದು, ಹಾಗೆ ಅಭಿನಯ ಅವರ ತಂಡ ಇರ್ಬೋದು, ಹಾಗೆ ಶೃಂಗೇರಿ ಮಠದ ಇಲ್ಲಿನ ವ್ಯವಸ್ಥಾಪಕರು ಇರ್ಬೋದು, ಎಲ್ಲರ ಸಹಕಾರದಿಂದ ಇವತ್ತು ಈ ಒಂದು ದೊಡ್ಡ ಸಂತೋಷ ಕೊನೆಯ ಹಂತಕ್ಕೆ ನಾವು ಬಂದಾಗ ಅದರಲ್ಲಿ ಆಗ್ತಕ್ಕಂಥ ಖುಷಿ ನಮ್ಗೆ ಇನ್ಯಾವುದರಲ್ಲಿಲ್ಲ. ಇವತ್ತು ಎಷ್ಟೇ ದುಡಿಮೆ ಮಾಡಿರ್ಬೋದು, ನಾವು ಎಷ್ಟೇ ದುಡಿಬೋದು, ಇವತ್ತು ಕೊಟ್ಟಿರ್ತಕ್ಕಂಥ ಖುಷಿಗೆ ಕಾರಣ ಇವತ್ತು ಮಾನ್ವಿತಾ ಹೆಲ್ತ್ ಕೇರ್ ಸೆಂಟರಿನ ಮುಖ್ಯಸ್ಥರು, ಹಾಗೆ ಇಲ್ಲಿರ್ತಕ್ಕಂಥ ಗಣಪತಿ ಭಟ್ ಅವರು ಇದ್ದಾರೆ, ಹಾಗೆ ಅವರ ಡಾಕ್ಟ್ರು ಅವರ ಅಳಿಯ ಕೂಡ ಹೌದು, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಾನು ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೀನಿ, ನಾವೆಲ್ಲ ಏನು ಕೆಲಸ ಮಾಡಿರೋದು ಅವ್ರು ನೋಡಿದರೆ ನಾವು ಏನೂ ಇಲ್ಲ. ಯಾಕಂದರೆ ಅವ್ರಿಗೆ ಎಷ್ಟು ಪೇಷನ್ಸ್ ಇದೆ ಅನ್ನೋದು ನಾನು ಇವತ್ತು ನೋಡಿಬಿಟ್ವಿ. ಡಾಕ್ಟ್ರ್ ಆದವರು ಈ ಬೆಳಗ್ಗೆಯಿಂದ 1 ನಿಮಿಷ ಅವರು ಯೂರಿನ್ ಪಾಸ್ ಮಾಡಲಿಕ್ಕೂ ನೆಟ್ಟಿಗೆ ಹೋಗೋಕ್ಕೆ ಅವ್ರಿಗೆ ಟೈಮ್ ಇರಲಿಲ್ಲ. ಒಂದೇ ಮಾತು ಹೇಳಿದರು, ಊಟಕ್ಕೆ ಬಂದು
ನಿಮ್ಮ ಕೆಲಸ ನೀವು ಮಾಡಿ, ನಮ್ಗೆ ಇಲ್ಲಿ ಬರ್ತಾ ಇದ್ದಾರೆ ಮಧ್ಯೆ ಕಟಪ್ ಆಗಬಾರ್ದು ಅನ್ನೋದನ್ನು ಒಂದು ದಿನದಲ್ಲಿ ಇವತ್ತು 340 ಜನರಿಗೆ ನೋಡಿದ್ದಾರೆ ಅಂದರೆ ಅದು ಯಾವುದೇ ಇವತ್ತು ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು ಆ ದೇವಿಯ ಒಂದು ಆಶೀರ್ವಾದ, ಒಂದು ಮಹಾಗಣಪತಿಯ ಆಶೀರ್ವಾದ ಅಂತ ನಾನು ಅನ್ಕೊಂಡು ಶ್ರೀಧರ ಸ್ವಾಮಿಗಳ ಆಶೀರ್ವಾದದಿಂದ ಇವತ್ತು ನಮ್ಮ ಕ್ಯಾಂಪ್ ತುಂಬ ಸಕ್ಸಸ್ ಆಗಿದೆ. ಭಾಳ ದೊಡ್ಡ ಯೋಚನೆಯೂ ಮಾಡಲಿಲ್ಲ, ಯೋಜನೆಯೂ ಮಾಡದೇ ಇರತಕ್ಕಂಥ ನಡೆದಿರ್ತಕ್ಕಂಥ ಕ್ಯಾಂಪ್ ಇದು. ದಿಢೀರಾಗಿ ಏನೋ ಗೊತ್ತಿಲ್ಲ, ಅದು ನಮಗೆ ಆ ಗಣಪತಿ ಭಟ್ ಅವರ ಸಂಬಂಧ ನಮ್ಮ ದೇವಸ್ಥಾನಕ್ಕೆ ಅದು ಮಾಧವ್ ಭಟ್ ಅವರು ಸಂಬಂಧ ಅದು ಹೇಗೆ ನಮ್ಗೆ ಗೊತ್ತಿಲ್ಲ, ಅದು ಹೇಗೆ ನಮ್ಗೆ ಒಲಿದು ಬಂತೋ ಗೊತ್ತಿಲ್ಲ, ಆ ದೇವಿನೇ ಕರೆಸಿದಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮದು ಒಂದು ರೀತಿಯ ಹೊಸ ತಂಡ ಬಂದಿದೆ, ನಮಗೂ ಆ ಸ್ಫೂರ್ತಿಯಾಗಿ ಅವ್ರು ಇವತ್ತು ನಮಗೆಲ್ಲರಿಗೂ ಒಂದು ಶಕ್ತಿ ಕೊಟ್ಟಿದ್ದಾರೆ. ಅವರು ನೀವು ತಿಳ್ಕೊಂಡಾಗೆ ಬರೀ ಒಬ್ಬರು ಬಿಸ್ನೆಸ್ ಮ್ಯಾನ್ ಅಲ್ಲ, ಅವ್ರ ಇತಿಹಾಸ ಇವತ್ತು ನಾವು ಪೂರ್ತಿ ಸಾಗರಕ್ಕೆ ನಮ್ಮ ಕೈಲಿ ಆಗದ ಮಟ್ಟಿಗೆ ನಾವು ತಿಳಿಸಿದ್ದೀವಿ. ಅವರು ಏನೂ ಇಲ್ಲದೆ ಜೀವನದಲ್ಲಿ ಅವರು ಹೋರಾಟ ಮಾಡಿಕೊಂಡು ಇವತ್ತು ಒಂದು ಹಂತಕ್ಕೆ ಬಂದಿದ್ದಾರೆ. ವಾರದ ಅನ್ನ ಮಾಡಿಕೊಂಡು ಬೆಳೆದಿರ್ತಕ್ಕಂಥ ಮಾಧವ್ ಭಟ್ ಅವರು ಇವತ್ತು ಇಡೀ ಸಾಗರಕ್ಕೆ ಒಂದು ವಾರಕ್ಕೆ ಅನ್ನ ಹಾಕೋಷ್ಟು ಇವತ್ತು ಅವ್ರ ಹತ್ರ ಇದೆ, ಇವತ್ತು ಇಡೀ ಸಾಗರಕ್ಕೆ. ಆದರೂ ಅವರು ಎಲ್ಲೂ ಕೂಡ ನಾನು ಹೇಗೆ ಈ ಥರ ಇದ್ದೀನಿ ಅನ್ನೋದಿಲ್ಲದೆ ತಮ್ಮ ಒಂದು ಚೂರು ಅವ್ರು ಬಂದಾಗ ನೀವು ಅಷ್ಟು ಪ್ರೀತಿಯಿಂದ ಎಲ್ಲರನ್ನೂ ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ಸಾಗರಕ್ಕೆ ನಂದು ಏನಾದರೂ ಒಂದು ಕೊಡುಗೆ ಕೊಡಬೇಕು. ನಾವು ಸಾಗರ ಭಾಗದಲ್ಲಿರ್ತಕ್ಕಂಥ ಅವ್ರದ್ದೊಂದು ದೊಡ್ಡ ಕನಸು ನಮ್ಗೆ ಭಾಳ ಖುಷಿಯಾಗಿದೆ. ಅಂದರೆ ಗ್ರಾಮಾಂತರದ ರೂರಲ್ ಭಾಗದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದ ಜಾಗೃತಿ ಇರೋದೇ ಇಲ್ಲ. ತಮ್ಮ ಕೆಲಸ ಮಾಡ್ತಾರೆ, ತಮ್ಮ ದುಡಿಮೆ ಮಾಡ್ತಾರೆ, ಆರೋಗ್ಯದ ಬಗ್ಗೆ ಅವ್ರು ಕಾಳಜಿಯನ್ನು ಕೊಡೋದೇ ಇಲ್ಲ. ನಾನು ಜೀವನದಲ್ಲಿ ಕಷ್ಟಪಟ್ಟಿರ್ತಕ್ಕಂಥದ್ದು ಹಳ್ಳಿ ಮನೇಲಿ ನೋಡಿರ್ತಕ್ಕಂಥವ್ರು ಇವತ್ತು ಅದು ಕಷ್ಟಪಡಬಾರ್ದು, ಗ್ರಾಮಾಂತರದವ್ರಿಗೆ ಹೆಚ್ಚಿಗೆ ಉಪಯೋಗ ಆಗಬೇಕು ಅನ್ನೋದು ಅವ್ರ ಕಾನ್ಸೆಪ್ಟು. ಆ ಕಾನ್ಸೆಪ್ಟನ್ನು ಮೀರಿ ಇವತ್ತವರು ಸಾಗರದಲ್ಲಿ ಗ್ರಾಮಾಂತರಕ್ಕೂ ನಾವು ಮಾಡೋಣ ನಂತರದಲ್ಲಿ ಅನ್ನೋದೊಂದು ತೀರ್ಮಾನದಿಂದ ಬಂದಾಗ ನಮಗೆ ಶರಾವತಿ ಅಕ್ಕನ ಮುಖಾಂತರ ಹಾಗೂ ನಂಜುಂಡಸ್ವಾಮಿ ಅವ್ರ ಮುಖಾಂತರ ನಮ್ಗೆ ಅವ್ರ ಹತ್ತಿರ ಬರುವಿಕೆ ಆಯಿತು. ನಮ್ಮ ಒಂದು ಅದೃಷ್ಟನೂ ಹೌದು, ಒಂದು ಯಶಸ್ವಿ ಕೂಡ ಆಗಿದೆ. ನಾನು ತುಂಬ ಇವತ್ತವರಿಗೆ ನಮ್ಮ ಶ್ರೀ ಮಾರಿಕಾಂಬಾ ನ್ಯಾಸದ ಪ್ರತಿಷ್ಠಾನದ ಪರವಾಗಿ ದೊಡ್ಡ ಅವರಿಗೆ ಒಂದು ಅಭಿನಂದನೆಯನ್ನು ಹೇಳ್ತೀನಿ. ಬೇರೆ ಏನು ಹೇಳಲಿಕ್ಕೂ ಸಾಧ್ಯ ಇಲ್ಲ ನಾವು, ಯಾಕಂದರೆ ನಾವು ಕೊಡೋದು ಹಾರನೋ ಅದಕ್ಕೆ ಅದನ್ನು ಯಾವುದೂ ನಾವು ಅದು ಮಾಡೋಕ್ಕೆ ಆಗೋಕ್ಕೂ ಅಲ್ಲ. ಅವರ ಪ್ರೀತಿ ವಿಶ್ವಾಸ, ಅವ್ರು ಮಾಡಿರೋ ಇವತ್ತು ಹಾಕಿರೋ ಎಫರ್ಟು, ಸಾಗರಕ್ಕೆ ಕೊಟ್ಟಿರೋ ಒಂದು ಶಕ್ತಿಗೆ ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಅಭಿನಯದವರು ಕೂಡ ಇವತ್ತು ಇನ್ನೂ ಒಂದು ಹೇಳಬೇಕಂದ್ರೆ, ಅವರು ಈಗಾಗಲೇ ಸಾಗರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥವ್ರು. ನಾಟಕ ರಂಗಗಳಿರ್ಬೋದು, ಸಾಮಾಜಿಕ ಕ್ಷೇತ್ರಗಳಿರ್ಬೋದು, ಬೇರೆ ಬೇರೆ ಸೇವೆಗಳಲ್ಲಿ ತನ್ನದೇ ಮಾಡಿದ್ದಾರೆ. ಮೊನ್ನೆ ಒಂದು ದೊಡ್ಡ ಒಂದು ನಾಟಕದ ಪ್ರದರ್ಶನ ಮಾಡಿದ್ರು, ಅದ್ಭುತವಾಗಿರ್ತಕ್ಕಂಥ ಒಂದು ನಾಟಕವನ್ನು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಭಿನಯ ಅವರ ತಂಡಕ್ಕಿದೆ. ಹಾಗೆ ಅವರು ಇವತ್ತು ಕೂಡ ನಿನ್ನೆ ಇಲ್ಲಿ ಬಂದಾಗ ನೀವು ಆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಸಾಮಾನ್ಯ ಕೆಲಸ ಅಲ್ಲ. ಒಂದು ಕ್ಯಾಂಪಿಗೆ ಹಿಂದ್ಗಡೆ ಎಷ್ಟು ಕೆಲಸ ಆಗಬೇಕು ಅನ್ನೋದು ಅದು ಕಲ್ಪನೆಯೂ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಂದು ಹೆಜ್ಜೆಗೂ ಅದನ್ನು ಕೆಲಸವನ್ನು ಮಾಡಬೇಕಾಗತ್ತೆ. ಆ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಅವರು ಕೂಡ ನಾನು ಇವತ್ತು ನಮ್ಮ ಜೊತೆಗಿರ್ತಕ್ಕಂಥ ಕೌಶಿಕ್ ಅವ್ರ ತಂಡ, ಎಲ್ಲರದ್ದು ಹೆಸರು ನನಗೆ ಗೊತ್ತಿಲ್ಲ, ಎಲ್ಲರೂ ಇದ್ದಾರೆ ಅದರೊಳಗೆ, ತುಂಬ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಕೂಡ ಹೀಗೆ ನಮ್ಮ ಮಾರಿಕಾಂಬಾ ಸಮಿತಿ ಜೊತೆಗೆ ಮುಂದಿನ ದಿನಗಳಿಗೂ ಕೂಡ ಅವರು ಇರಲಿ ಅಂತ ನಾನು ಅವರಲ್ಲಿ ಬಯಸ್ತಾ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಂಕರ ಮಠದಲ್ಲಿರ್ತಕ್ಕಂಥ ಇಲ್ಲಿ ಧರ್ಮದರ್ಶಿಗಳಾಗಿರ್ತಕ್ಕಂಥ ಅವರು ಕೂಡ ಅಶ್ವಿನಿ ಅವರು ಕೂಡ ನಮಗೆ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಇದು ಉಚಿತವಾಗಿ ಕೊಟ್ಟಿದ್ದಾರೆ ಕಲ್ಯಾಣ ಮಂಟಪವನ್ನು. ಹಾಗೆ ಅಲ್ಲಿರ್ತಕ್ಕಂಥ ಗಣಪತಣ್ಣ ಇದ್ದಾರೆ, ತುಂಬ ಸಹಾಯ ಮಾಡಿದ್ದಾರೆ ನಮ್ಗೆ. ಅವ್ರು ಕೆಲಸ ಮಾಡೋದು ಎಲ್ಲ, ಇಲ್ಲಿ ಊಟಕ್ಕೆ ಪ್ಲೇಟ್ಸ್ ಕಡಿಮೆ ಆಯಿತು, ಮತ್ತೊಂದು ಆಯಿತು, ಎಂಥ ಕ್ಲೀನಿಂಗ್ ಇರ್ಬೋದು, ಎಲ್ಲದಕ್ಕೂ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ನಮ್ಮ ಪ್ರತಿಯೊಂದು ನಮ್ಮ ಮಾರಿಕಾಂಬಾ ಸಮಿತಿಯಿಂದ ಬಂದಿರತಕ್ಕಂಥ ಎಲ್ಲರೂ ಕೂಡ, ನಿರ್ದೇಶಕರು ಕೂಡ ಎಲ್ಲ ರೀತಿಯಾಗಿ ಬಂದು ಕೆಲಸವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲ ನಿಂತು ನಮ್ಮ ಉಪಾಧ್ಯಕ್ಷರು ಕೂಡ ಇದ್ದಾರೆ, ಸೆಕ್ರೆಟರಿ ಇದ್ದಾರೆ, ಪ್ರಶಾಂತ್ ಪಾಟೀಲ್ ಇದ್ದಾರೆ, ಡಿಶ್ ಗುರು ಅವರು ಕೂಡ ಇದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಕೆಲಸವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಮಾಧ್ಯಮ ಮಿತ್ರರು ಕೂಡ ನಮಗೆ ಮೊನ್ನೆಯಿಂದ ಸಮಯ ಕಡಿಮೆ ಇದ್ದರೂ ಕೂಡ ದೊಡ್ಡ ಪ್ರಚಾರ ಕೊಟ್ಟಿರ್ತಕ್ಕಂಥವ್ರು ಮಾಧ್ಯಮ ಮಿತ್ರರು. ನಮ್ಮ ಸಾಗರದವರಿಗೆ ಮಾಧ್ಯಮ ಮಿತ್ರರಲ್ಲಿ ಅದೊಂದು ದೊಡ್ಡ ವಿಶೇಷ ಗುಣ ಇದೆ. ನಿಮಗೆ ಬೇರೆ ಏನೇ ದೊಡ್ಡ ದೊಡ್ಡ ಆಸೆ, ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂದರೆ ಬರೋಲ್ಲ. ಆರೋಗ್ಯದ ಬಗ್ಗೆ ಹೆಚ್ಚು ಕೊಡ್ತಿದ್ದೀವಿ, ಉಚಿತ ನಡೀತಾ ಇದ್ದೀವಿ ಅಂದ ತಕ್ಷಣವೇ ಅವರು ಕೂಡಲೇ ಆ್ಯಕ್ಟಿವ್ ಆಗಿ ಎಲ್ಲ ಕಡೆ ಪ್ರಚಾರ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾಳಷ್ಟು ಪ್ರಚಾರ ಕೊಟ್ಟಿದ್ದಕ್ಕೆ ಇವತ್ತು ನೀವು 2-3 ದಿನದಲ್ಲಿ ಆಗಿರ್ತಕ್ಕಂಥ ಕೆಲಸ ಇದು. ಹಾಗಾಗಿ ಆ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಭಾಳಷ್ಟು ಜನ ನಮಗೆ ತೆರೆಮರೆ ಹಿಂದ್ಗಡೆ ಸಹಾಯ ಮಾಡಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಹಾಗೆ ನಾನು ಇನ್ನೊಂದು ಹೇಳಲೇಬೇಕು, ನನ್ನ ಮಾರಿಕಾಂಬಾ ಸಮಿತಿಯ ಸ್ಟಾಫಿಗೆ ನನಗೆ ಅರುಣ ಇರ್ಬೋದು, ನಮ್ಮ ಸಂದೀಪ ಇರ್ಬೋದು, ಮಧು ಇರ್ಬೋದು, ಅವರು ಎಷ್ಟೊತ್ತಿಗಂದರೆ ನಮ್ಮ ಅನುಪಸ್ಥಿತಿ ಇದ್ದರೂ ತೋರಿಸ್ಕೊಡೋದೇ ಇಲ್ಲ.
ಅಧ್ಯಕ್ಷರು ಇರಲಿ, ಉಪಾಧ್ಯಕ್ಷರು ಇಲ್ಲದೆ ಇರಲಿ, ಸೆಕ್ರೆಟರಿ ಇಲ್ಲದಿದ್ದರೂ ನಮ್ಮ ಕೆಲಸವನ್ನು ಅವರು ಮಾಡುವಂಥ ಆ ಒಂದು ಗಟ್ಟಿತನ ಅವರಲ್ಲಿದೆ. ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಶರಾವತಕ್ಕನಿಗೆ ನಮ್ಮ ನಿರ್ದೇಶಕರು ಆದರೂ ಕೂಡ ಅವರಿಗಿರೋ ಕಾಳಜಿ ಇದೆಯಲ್ಲ ಆರೋಗ್ಯದ ಬಗ್ಗೆ, ನಮ್ಮ ಕ್ಯಾಂಪ್ಗಳ ಬಗ್ಗೆ, ಅವರು ಕೂಡ ಭಾಳ ಇದ್ದಾರೆ. ಹಾಗೆ ನಾವು ಇನ್ನೊಬ್ಬರು ಇನ್ನೂ ಎಳೆಯ ವಯಸ್ಸಿನ ಹುಡುಗ ನಾರಾಯಣ ಮೂರ್ತಿ ಬಗ್ಗೆ ನಾವು ಹೇಳದೇ ಇದ್ದರೆ ದೊಡ್ಡ ತಪ್ಪಾಗತ್ತೆ. ಅವರು ಗೊತ್ತಿಲ್ಲ ಅದು ಏನು ಆ ದೇವರು ಅವ್ರಿಗೆ ಶಕ್ತಿ ಕೊಟ್ಟಿದ್ದಾನೋ ಗೊತ್ತಿಲ್ಲ. ಪ್ರತಿ ಹಂತದಲ್ಲೂ ಕೂಡ ಕೆಲಸಗಳನ್ನು ಮಾಡ್ಕೊಂತ ನಮ್ಮ ಜೊತೆಗಿದ್ದಾರೆ. ಹಾಗೆ ನಮ್ಮ ಅರುಣನ ಮೊನ್ನೆ ಪರಿಚಯ ಆದರೂ ಕೂಡ ನಮಗೆ ಮಂಜಣ್ಣವರೆಲ್ಲ ಏನೋ ಗೊತ್ತಿಲ್ಲ, ಭಾಳ ಹಳೇ ಪರಿಚಯ ಥರ ನಾಗರಾಜಣ್ಣ ಅವರಣ್ಣ ಅಂದ್ಕಂತ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿರೋದು. ಒಂಥರ ಏನೋ ಕುಟುಂಬದ ಕೆಲಸ ಆದಂಗೆ ಆಗ್ಬಿಡ್ತು ನಮಗಿಲ್ಲ, ಒಂಥರ ಕುಟುಂಬದ ಯಾವುದೋ ಒಂದು ಕೆಲಸ ಆದಂಗೆ ಆಯಿತು. ಎಲ್ರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜಗದಂಬ ರಕ್ಷ. ನಾನು ಮಾಧವ ಭಟ್ಟ, ಮಾನ್ವಿತಾ ಹೆಲ್ತ್ ಕೇರ್, ಚೆನ್ನೈ. ಪುರಪೆ ಮನೆಯಲ್ಲಿ ಹುಟ್ಟಿ ಬೆಳೆದು ಬಡತನದ ಕಾರಣಕ್ಕಾಗಿ ದೇಶಾಂತರ ಹೋಗಿ ಚೆನ್ನೈಯಲ್ಲಿ ಸೆಟ್ಲಾಗಿ ಏನೋ ಒಂದು ಕೆಲಸ ಕಾರ್ಯ ಮಾಡಿಕೊಂಡು ವ್ಯಾಪಾರದಲ್ಲಿ ಸ್ವಲ್ಪ ಯಶಸ್ಸನ್ನು ಕಂಡು ತಿರುಗಿ ನಮ್ಮ ಊರಲ್ಲಿ ಏನಾದ್ರು ನಾವು ಊರಿಗೆ ಮಾಡಬೇಕು ಅಂತ ಅನ್ನೋ ಒಂದು ಇದಕ್ಕಾಗಿ ಭಾಳಷ್ಟು ವರ್ಷಗಳಿಂದ ಒಂದು ಪ್ರೇರಣೆ ತಗೊಂಡು ರೂರಲ್ ಹೆಲ್ತ್ ಕೇರ್ ಅನ್ನು ಇಂಪ್ರೂವ್ ಮಾಡಬೇಕು. ಅಂದರೆ ಸಿಟಿಯಲ್ಲಿ ಯಾವ ರೀತಿಯಲ್ಲಿ ಹೈ ಕ್ವಾಲಿಟಿ ಹೆಲ್ತ್ ಕೇರ್ ಉಪಲಬ್ಧಿ ಇದೆಯೋ ಅದೇ ಥರದಂಥ ಉಪಲಬ್ಧಿ ರೂರಲ್ ಏರಿಯಾದಲ್ಲೂ ಇರಬೇಕು ಅಂತ. ಇದರಲ್ಲಿ ಮುಖ್ಯವಾಗಿ ನಮ್ಮ ಅಳಿಯ ಡಾಕ್ಟರ್ ರಾಕೇಶ್, ನಮ್ಮ ಮಗಳು ಡಾಕ್ಟರ್ ಲಕ್ಷ್ಮಿ ಇವರೆಲ್ಲ ಸಹಕಾರದಿಂದ ಈ ಪೋರ್ಟೇಬಲ್ ECG ಒಂದು ಕಂಡುಹಿಡಿದಿದ್ದು ಡೆಹ್ರಾಡೂನ್ ಕಂಪ್ನಿ ಅವ್ರ ಮೂಲಕ ನಾವು ಮಾಡ್ತಾಯಿದ್ದೇವೆ. ಇದು ನಮ್ಮ ಉದ್ದೇಶ ಏನು ಅಂತಂದರೆ, ಸಾಗರದಲ್ಲಿರೋರಿಗೆ ECG ತೊಗೊಳ್ಬೇಕು ಅಂದರೆ ಪಕ್ಕದಲ್ಲಿ ಹಾಸ್ಪಿಟ್ಲಿದೆ, ಹೋಗ್ಬೋದು. ಊರಲ್ಲಿರೋರಿಗೆ ಏನೋ ನೋವು ಬಂದಿದೆ ಅಂತಂದರೆ ಅವ್ರು ಹೇಗೆ ಅಲ್ಲಿ ಹೋಗ್ತಾರೆ, ಅಲ್ಲಿ ಎಲ್ಲಿದೆ ECG, ರಾತ್ರಿ 12 ಗಂಟೆಗೆ ಹೋಗಿ ಮಾಡೋದು ಹೇಗೆ? ಇದಕ್ಕಾಗಿಯೇ ಈ ನಮ್ಮ ವಾಲಂಟಿಯರ್ಸ್ನೆಲ್ಲ ರೆಡಿ ಮಾಡಿ ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ಈ ಥರ ECG ಇದ್ದು ಒಂದು ವಸತಿ ಇದ್ದರೆ ಏನೋ ಒಂದು ಎದೆ ನೋವು ಬಂದರೆ ಹೋದರೆ ಒಂದು ಹಾರ್ಟ್ ಅಟ್ಯಾಕ್ ಡೆತ್ತನ್ನು ಪ್ರಿವೆಂಟ್ ಮಾಡ್ಬೋದು. ಇದೇ ನಮ್ಮ ಉದ್ದೇಶ. ಮತ್ತು ಈ ಉಪಾಸನೆಗಳ ಉದ್ದೇಶ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಹಾರ್ಟ್ ಹೆಲ್ತ್ ಅಂತ ಅನ್ನೋದು ಏನು, ಹಾರ್ಟ್ ಹೇಗೆ ನಮ್ಮನ್ನು ಯಾವಾಗಲೂ ಸದಾ ರಕ್ಷಣೆ ಮಾಡ್ತಾ ಇರ್ತದೆ, ಅದನ್ನು ನಾವು ನಮ್ಮ ಜವಾಬ್ದಾರಿ ತೊಗೊಂಡು ಅದನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಅದಕ್ಕೆ ಏನು ಪ್ರೋಟೋಕಾಲ್ಸ್ ಇದೆಯೋ ಅದನ್ನೆಲ್ಲ ಫಾಲೋ ಮಾಡಬೇಕು ಅಂತ ಅನ್ನೋದು. ನಾವು ಹೆಚ್ಚು ಭಾಗ ರೂರಲಲ್ಲೇ ಮಾಡ್ತೇವೆ. ಶರಾವತಕ್ಕನ ಮತ್ತು ಮಾರಿಕಾಂಬ ಮ್ಯಾನೇಜ್ಮೆಂಟು, ಅಭಿನಯ ಸಾಗರ ಇವರ ಎಲ್ಲ ಸಹಕಾರದಿಂದ ಪ್ರಾಯಶಃ ಒಂದೇ ದಿನದಲ್ಲಿ ನಾನ್ ಕಮರ್ಷಿಯಲ್ ECG ಕ್ಯಾಂಪ್ 350 ಮಾಡಿರ್ತಕ್ಕಂಥದ್ದು ಇಂಡಿಯಾದಲ್ಲಿ ನಮ್ಮ ಡಾಕ್ಟ್ರ್ ಹೇಳಂಗೆ ಪ್ರಪಂಚದಲ್ಲೇ ಇದೇ ಮೊದಲನೇ ಬಾರಿ ಆಗಿರ್ಬೋದು. ಮ್ಯಾಕ್ಸಿಮಮ್ ಕಾರ್ಪೊರೇಟ್ ಹಾಸ್ಪಿಟ್ಲ್ ಹೋದರೆ 50ರಿಂದ 100, 40ರಿಂದ 50 ನಾರ್ಮಲ್ಲು, ಮ್ಯಾಕ್ಸಿಮಮ್ ಅಂದರೆ 100, ಅಷ್ಟರ ಮೇಲೆ ಮಾಡೋಕ್ಕಾಗೋದೇ ಇಲ್ಲ. ಆದರೆ ನಮ್ಮ 8 ಜನ ವಾಲಂಟಿಯರ್ಸು, ಅದರಲ್ಲೂ ಒಬ್ಬರು ಸೂಪರ್ ಸ್ಟಾರ್ ಇದ್ದಾರೆ, ಅವರು 40, 50, 60 ಮಾಡಿರ್ಬೋದು ಇವತ್ತು. ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ಮಾಡೋದೆಲ್ಲ ಈ ಥರ ಕಾರ್ಯಕ್ರಮಕ್ಕೆ ನಿಮ್ಮಂಥವ್ರ ಸಹಾಯ ಇಲ್ಲ ಅಂದರೆ ನಮ್ಮ ಹತ್ರ ಏನೂ ಮಾಡಲಿಕ್ಕಾಗೋದಿಲ್ಲ. ನಿಮ್ಮೆಲ್ಲರ ಹತ್ರ ನಾವು ಬೇಡ್ಕೊಳ್ಳೋದು ಇಷ್ಟೇ, ನಾವು ಇದನ್ನಿಲ್ಲೇ ಬಿಟ್ಟು ಹೋಗಬಾರ್ದು. ನಮ್ಮ ಮಾಸ ಅಣ್ಣ ಆಗಲಿ, ನೀವೆಲ್ಲರೂ ನಿಮ್ಮ ಕುಟುಂಬದವರು, ನಿಮ್ಮ ಹಿತೈಷಿಗಳು, ನಿಮ್ಮ ಸಹ ಕುಟುಂಬದವರು ಎಲ್ಲರಿಗೂ ಒಂದು ಜಾಗೃತಿಯನ್ನು ಉಂಟು ಮಾಡಿ ನಮ್ಮ ಹೆಲ್ತಕ್ಕೆ ನಾವೇ ಜವಾಬ್ದಾರಿ, ಬೇರೆಯವರಲ್ಲ ಅಂತ ಅನ್ನೋದನ್ನು ನಾವು ನೋಡಿದಂಗೆ ಮಾರಿಕಾಂಬ ಮ್ಯಾನೇಜ್ಮೆಂಟು ಬರೆದಿದ್ದು ಯಾವ ಚೀಟಿಯಲ್ಲೂ ಹಾರ್ಟ್ ಪ್ರಾಬ್ಲಮ್ಮೇ ಇದ್ದಿರಲಿಲ್ಲ. ಒಂದು ತಪ್ಪಾಗೋಯ್ತು. ನಮ್ಮ ಆನಂದ್ ಅವ್ರದ್ದು ಬೇರೆ ಯಾರ್ದು ಬೇರೆ ಒಂದು ನೋಡಿ, ಅವಳು ಆಟ ಆಡ್ತಾಳೆ, ಸುಮ್ಮನೆ ಬಿಡಲ್ಲ ಅವಳು ಆಟ ಆಡಿಸ್ಬಿಟ್ಲು. ಆನಂದ ಅವರಿಗೆ ಒಬ್ಬರಿಗೆ ಗಡಿಕಟ್ಟೆ ಆನಂದ ಒಬ್ರಿಗೆ 3 ವರ್ಷದ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅವ್ರ ರಿಪೋರ್ಟು ಈ ನಮ್ಮ ಮಾರಿಕಾಂಬ ಇದರಲ್ಲಿ ಬಂದೋಯ್ತು. ನಮಗೆ
ಡಾಕ್ಟ್ರ್ ಹೇಳ್ತಾ ಇದ್ದಾರೆ ನಿಮ್ಗೊಂದು ಈವೆಂಟ್ ಆಗಿದೆ, ನೀವು ಡಾಕ್ಟ್ರ್ ಹತ್ರ ಹೋಗಿ ನೋಡ್ಕೊಳ್ಬೇಕು ಅಂತ. ಕೊನೆಗೆ ಯಾವುದಕ್ಕೂ ಒಂದು ಅವರಿಗೆ ಬಂತು, ಇಲ್ಲ ಇನ್ನೊಂದು ರಿಪೀಟ್ ಮಾಡಿ ನೋಡೋಣ ಅಂತ. ನಾವು ನಮ್ಮ ಯಾವಾಗಲೂ ಆ್ಯಸ್ ಯೂಶ್ವಲ್ ಸ್ಟಾರ್ ಹತ್ರ ಕಳಿಸ್ತೇವೆ, ಅಲ್ಲಿ ಹೋಗಿ ಅವಳ ಹತ್ರ ಹೋಗಿ ಮಾಡಿಸ್ಕೊಂಬನ್ನಿ ಅಂತ. ಬಾಕಿ ಸೆಕೆಂಡ್ ಸ್ಟಾರ್ ನಮ್ಮ ಹತ್ರ ಇಲ್ಲ ಡಾಕ್ಟ್ರಿಗೆ ಅಸಿಸ್ಟೆಂಟ್ ಮಾಡ್ತಾ ಇದ್ದಾಳೆ. ಹಾಗಾಗಿ ಬಾಕಿ ಎಲ್ಲರೂ ಸ್ಟಾರ್ಸೇ ನೀವು. ಅವ್ರ ಹತ್ರ ಹೋಗಿ ಬಂದಮೇಲೆ ಆ ಆನಂದ ಬೇರೆ ಈ ಆನಂದ ಬೇರೆ ಅಂತ. ಆ ಆನಂದ ನೋಡ್ರಿ ನನ್ನ ತಮ್ಮನ ಕ್ಲಾಸ್ಮೇಟ್ ಅಂತೆ, ಮಾಧವ್ ಭಟ್ರಲ್ಲ, ಹಾಂ, ಗಡಿಕಟ್ಟೆ. ಅವನಿಗೆ 3 ವರ್ಷದ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿ ಅವನು ಮಾತ್ರೆ ಗೀತ್ರೆ ತೊಗೊಳ್ತಾ ಇದ್ದಾನೆ. ಹಾಗಾಗಿ ಆ ಮಾರಿಕಾಂಬ ನನಗೆ ಒಂದು ಇದನ್ನು ಕೊಟ್ಟಲು, ಮಾಧವ ನೀನು ಎಲ್ಲಿ ಹೋದರೂ ನನ್ನ ಕೆಳಗೆ ಇರಬೇಕು, ನನ್ನ ನಂಬ್ಕೊಂಡಿದ್ದೀಯ ನೀನು ಅಂತಂದು ಮತ್ತೊಂದು ಸಲ ಜ್ಞಾಪಕ ಮಾಡಿದ್ದಾಳೆ ಅವಳು. ಅಹಂಕಾರ ಬೇಡ ನಿನಗೆ ಅಂತ. ನಾವು ಅದನ್ನು ಮುಂದುವರಿಸ್ತೇವೆ. ಈ ಮುಂದಿನ ಸಹಕಾರ ಈ ಸಾಗರಪೇಟೆ ಹೊರ ವಾತಾವರಣದಲ್ಲಿ ನೀವು ಇದು ಮಾಡಿದರೆ ನಾವು ಯಾವತ್ತು ಕರೆದು ನಾವು ಬಂದ್ ಮಾಡಲಿಕ್ಕೆ ತಯಾರಾಗಿದ್ದೇವೆ. ನಮಸ್ಕಾರ. ಹಾಂ, ಥ್ಯಾಂಕ್ ಯು ವೆರಿ ಮಚ್.